ಕಾಕ್ರೋಚ್ ಸುದಿ ಅವರನ್ನ ಹಾಗೆ ವೇದಿಕೆಗೆ ಸ್ವಾಗತವನ್ನ ವಹಿಸ್ತಾ ಇದ್ದೀವಿ. ಸರ್ ಬನ್ನಿ. ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಸಿನಿಮಾ ಸ್ನೇಹಿತರಿಗೂ ನನ್ನ ಆಶೀರ್ವಾದಗಳು ಅಂತ ಹೇಳ್ತೀನಿ. ಕಾರಣ ನಾನು ಹಿರಿಯ ಅಂತ ಕರೆದಿರಲಿ, ಖಂಡಿತ ನಾನು ಕನ್ನಡ ಚಿತ್ರರಂಗಕ್ಕೆ ಬಂದು 40 ವರ್ಷಗಳಾಯಿತು. ಸುಮಾರು 800 ಸಿನಿಮಾಗಳಿಗೆ ಪ್ರಚಾರಕರ್ತನ ಕೆಲಸ ಮಾಡಿದ್ದೀನಿ. ನಾನು ನನ್ನ ಈ ಎಕ್ಸ್ಪೀರಿಯನ್ಸ್ಗೆ ಕನ್ನಡ ಚಿತ್ರರಂಗ ಇಲ್ಲಿವರೆಗೂ ಕೈ ಹಿಡಿದಿದೆ. ಈಗಲೂ 38 ಚಿತ್ರಗಳ ಪ್ರಚಾರಕರ್ತನಾಗಿ ಕೆಲಸ ಮಾಡ್ತಾ ಇರೋದು ಆ ದೇವರು ಕೊಟ್ಟಂತ ವರ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇಲ್ಲಿ ನನ್ನ ಪರಿಚಯ ಸುಮಾರು ಜನಕ್ಕೆ ಇಲ್ಲ, ಹಾಗಾಗಿ ನನ್ನ ಪರಿಚಯ ಮಾಡ್ಕೊಳ್ತಾ ಇದ್ದೀನಿ. ಈ ಪೀಠಿಗೆ ಯಾಕೆ ಆಗಿದೆ ಅಂದರೆ, ನಾನು ಈ ಚಿತ್ರದ ಅಮರಾವತಿ ಪೊಲೀಸ್ ಸ್ಟೇಷನ್ ಚಿತ್ರದ ಟೀಸರ್ ನೋಡಿದೆ. ನನಗೆ ಎಷ್ಟು ಕಾನ್ಫಿಡೆನ್ಸ್ ಬಂತು ಅಂತಂದರೆ, ಡೈರೆಕ್ಟರ್ ಕರೆದೆ, ಡೈರೆಕ್ಟರ್ ಮನೆಗೆ ಬನ್ನಿ ಅನ್ಸುತ್ತೆ ಅಂತ ಕರೆದು ಹೇಳಿದೆ, ನೋಡಪ್ಪ ನಾನು ಇಷ್ಟು ಚಿತ್ರಗಳು ಕೆಲಸ ಮಾಡಿದ್ದೀನಿ, ನಮ್ಗೆ ಆ ಚಿತ್ರದ ಕೆಲವೊಂದು ತುಣುಕುಗಳು ಅಥವಾ ಒಂದು ಟ್ರೈಲರು, ಒಂದು ಸಾಂಗು, ಒಂದು ಟೀಸರು, ಮೇಕಿಂಗು ಎಲ್ಲ ನೋಡಿದಾಗ ಅದರ ಕ್ವಾಲಿಟಿ ಎಷ್ಟು ಮಟ್ಟಿಗಿರುತ್ತೆ, ಔಟ್ಪುಟ್ ಹೆಂಗೆ ಬರುತ್ತೆ ಅನ್ನೋದು ನಮಗೆ 75% ಗೊತ್ತಾಗೋಗುತ್ತೆ. ಈ ಚಿತ್ರ ಎಷ್ಟು ಕಾನ್ಫಿಡೆನ್ಸ್ ಬಂತು ಅಂದ್ರೆ ನನಗೆ, ಬಹುಶಃ ನಮ್ಮ ಕನ್ನಡ ಚಿತ್ರದ ಇನ್ನೊಂದು ಚಿತ್ರ ಕಂಪೇರ್ ಮಾಡಿದ್ರೆ KGF ಕಂಪೇರ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಅಷ್ಟು ನೀಟಾಗಿ ಮಾಡಿದರೆ, ಅಷ್ಟು ನೈಜತೆ ಇದೆ. ಪ್ರತಿಯೊಬ್ಬರ ಅಭಿನಯ, ಧರ್ಮವರ್ಧೆ ಆಗಿರ್ಬೋದು, ಗುರುರಾಜೆ ಆಗಿರ್ಬೋದು, ಮತ್ತೆ ನಮ್ಮ ಟೆಕ್ನಿಷಿಯನ್ಸ್, ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ಅಥವಾ ಡೈಲಾಗ್ ರೈಟರ್ ಆಗಿರ್ಬೋದು, ಎಲ್ಲರೂ ಎಷ್ಟು ಶ್ರಮ ಪಟ್ಟಿದ್ದಾರೆ ಅನ್ನೋದು ಸ್ಕ್ರೀನ್ ಮೇಲೆ ನೀವೇ ನೋಡ್ತಿರಾಗ ನಾಗೇಂದ್ರ ಹೇಳಿದ ಮಾತು ನಿಜ ಅನ್ನೋ ಮನೋಭಾವ ನಿಮ್ಗೆಲ್ಲರಿಗೂ ಖಂಡಿತ ಬರುತ್ತೆ. ಬರೀ ಒಂದು ಟೀಸರ್ ಅಲ್ಲಿ ಈ ಚಿತ್ರದ ಭವಿಷ್ಯ ನಿಮ್ಗೆಲ್ರಿಗೂ ಅರ್ಥ ಆಗ್ತದೆ. ಇನ್ನು ಸಿನಿಮಾ ತುಂಬಾ ಬಾಕಿ ಇದೆ. ಆ ಸಿನಿಮಾ ಎಷ್ಟು ಮಟ್ಟಿಗೆ ಬಂದಿರಬಹುದು ಅನ್ನೋದು ಕಲ್ಪನೆ ನಿಮ್ಗೆಲ್ರಿಗೂ ಬಂದೇ ಬರುತ್ತೆ. ಈ ಚಿತ್ರ ಇವತ್ತು ನಾನು ಹೇಳ್ತೀನಿ, ಸರಿಯಾಗಿ ಮನೆ ಮುಟ್ಟೋ ಹಾಗೆ, ಮನ ಮುಟ್ಟೋ ಹಾಗೆ ನಾವು ಪ್ರಚಾರವನ್ನ ಮಾಡಿದರೆ ಕನ್ನಡ ಚಿತ್ರರಂಗದಲ್ಲಿ 1925 ಈಗ 2025 ಇಸ್ವಿಯಲ್ಲಿ ದೊಡ್ಡ ಯಶಸ್ಸನ್ನು ಪಡೆಯುತ್ತೆ. ಇವತ್ತು ನಾನು ವೇದಿಕೆ ನಿಂತ್ಕೊಂಡು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಇಲ್ಲಿ ಅವರು ಒತ್ತು ಕೊಟ್ಟಿರೋದು ನೈಜತೆಗೆ. ಯಾವತ್ತು ಮನುಷ್ಯ ನೈಜತೆಗೆ ಒತ್ತು ಕೊಟ್ಟು ಯಾರು ಸಿನಿಮಾ ಮಾಡ್ತಾರೋ ಯಾವತ್ತೂ ಸೋತಿಲ್ಲ. ಅದು ಇಲ್ಲಿ ಅನಿರೀಕ್ಷಿತವಾಗಿ ಯಾರೋ ಬರೋದು, ಏನೋ ಆಗೋದು, ಎಲ್ಲೋ ಹೋಗೋದು, ಇಲ್ಲೋ ಸಬ್ಜೆಕ್ಟ್ಗಳು ಮಾಮೂಲಿ ಸಾವಾಗ. ನಾನು ಹೇಳ್ತಾ ಇರೋದು, ಒಂದು ವಿಚಾರವನ್ನು ತಗೊಂಡಾಗ ಇದು ಎಲ್ಲೋ ನೋಡಿದ್ದೀನಿ ಅನ್ನೋ ಮನೋಭಾವ ಬರೋದು, ಬಹಳ ವಿಶೇಷವಾಗಿದೆ ಅನ್ನೋ ಮನೋಭಾವ ಬರಬೇಕು. ಆ ವಿಶೇಷತೆ ನನಗೆ ಕಾಣಿಸ್ತು ಈ ಚಿತ್ರದಲ್ಲಿ. ಹಾಗಾಗಿ ನನಗಂತೂ ತುಂಬಾ ಖುಷಿಯಾಗಿದೆ. ನೀವು ಈಗ ನೋಡ್ತೀರಾ, ಚಪ್ಪಾಳೆ 1-2 ಸತಿ ತಟ್ಟಿ ಅಂತ ಹೇಳ್ತಾ, ಸೊ ನಾನು ಟೀಸರ್ ಲಾಂಚ್ ಮಾಡ್ತಾ ಇದ್ದೀನಿ. ಅಮರಾವತಿ ಪೊಲೀಸ್ ಸ್ಟೇಷನ್ ಟೀಸರ್. ನಮಸ್ಕಾರ ಎಲ್ಲ ಪತ್ರಿಕಾ ಹಾಗೂ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಮೊದಲನೇದಾಗಿ PRO ನಾಗೇಂದ್ರ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಟ್ರೇಲರ್ ಲಾಂಚ್ ಮಾಡೋದಕ್ಕೆ. ಅವರು ಒಂದು ಮಾತು ಹೇಳಿದ್ರು, ಒಂದು ಒಳ್ಳೆ ಕೆಲಸ, ಒಂದು ಒಳ್ಳೆ ಶ್ರದ್ಧೆ ಭಕ್ತಿಯಿಂದ ಮಾಡಿದ್ರೆ ಜನ ಕೈ ಹಿಡಿತಾರೆ, ದೇವ್ರ ಕೈ ಹಿಡಿತಾರೆ ಅಂತ ಅವತ್ತು ಹೇಳಿದ್ರಿ. ಥ್ಯಾಂಕ್ ಯು ಸರ್. ಆ್ಯಂಡ್ ಹಾಗೆ ನಮ್ಮ ನಿರ್ಮಾಪಕರು ಸಾಗರ್ ಸರ್ ಫಸ್ಟು ಸಿನಿಮಾ ಶುರು ಮಾಡಿದ್ದು, ಫಸ್ಟ್ ನನಗೆ ಅಡ್ವಾನ್ಸ್ ಆಗಿದ್ದು ಅವರಿಂದ. ಸೊ ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ. ಒಂದು ಫಸ್ಟ್ ಶೆಡ್ಯೂಲ್ ಅಂತ ನಾವೇನು ಮಾಡಿದ್ವಿ, ಅವರು ತುಂಬ ಸಪೋರ್ಟಿವ್ ಆಗಿದ್ದರು, ಅವ್ರ ತಂದೆಯವರಾಗಿರ್ಬೋದು, ಅವರಾಗಿರ್ಬೋದು. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಹಾಗೂ ನಮ್ಮ ನಿರ್ಮಾಪಕರಾದ ಪ್ರದೀಪ್ ಸರ್, ಹೇಳ್ಬೇಕಂದ್ರೆ ಒಂದು ರೈತರ ಕುಟುಂಬದಿಂದ ಬಂದಿರೋದು. ಒಂದು ಸಿನಿಮಾ ತುಂಬ ಪ್ಯಾಷನೇಟ್ ಆಗಿ ಮಾಡಬೇಕು, ಪುನೀತ್ ಅವರಿಗೆ ಒಂದು ಸಪೋರ್ಟ್ ಮಾಡಬೇಕು, ನಮ್ಮ ಡೈರೆಕ್ಟರ್ ಸರ್ಗೆ ಸಪೋರ್ಟ್ ಮಾಡಬೇಕಂತ ತುಂಬ ಒಂದು ಪ್ಯಾಷನೇಟ್ ಆಗಿ ಸಿನಿಮಾ ಮಾಡಿದ್ದಾರೆ. ಏನೇ ಒಂದು ಕಷ್ಟ ಬಂದರು, ಏನೇ ಒಂದು ಅಡಚಣೆಗಳು ಬಂದ್ರು, ಇಲ್ಲ ಸರ್ ಮಾಡೋಣ, ಮುಗಿಸೋಣ, ಚೆನ್ನಾಗಿ ಮಾಡೋಣ ಅಂತ. ಅದಕ್ಕೆ ಐ ಥಿಂಕ್ ಒಂದು ಸಾಕ್ಷಿ ಇಲ್ಲಿ ಕಾಣ್ತಾ ಇದೆ ಸ್ಕ್ರೀನ್ ಮೇಲೆ. ಎಲ್ಲೂ ಒಂಥರ ಕಾಂಪ್ರಮೈಸ್ ಇದೆ. ಒಂದು ಮಂಗಳೂರು ಹಾರ್ಬರಲ್ಲಿ ಶೂಟ್ ಮಾಡಬೇಕು, ಆಮೇಲೆ ಅರಸೀಕೆರೆಯಲ್ಲಿ ಶೂಟ್ ಮಾಡಬೇಕು ಅಂದಾಗ ಇಲ್ಲ ಮಾಡೋಣ, ಸಿನಿಮಾಗೆ ಏನೇನು ಬೇಕೋ ಅದೆಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಸೊ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ
ಇವತ್ತು ಐ ಥಿಂಕ್ ಕನ್ನಡ ಸಿನಿಮಾ ತುಂಬ ಸಿನಿಮಾಗಳು ಬರ್ತಾ ಇದೆ, ನಿರ್ಮಾಪಕರು ಉಳಿಬೇಕು. ಅವರು ಪಾಪ ತುಂಬ ಕಷ್ಟಪಟ್ಟು ತುಂಬ ಒಂದು ಇದರಿಂದ ದುಡ್ಡು ತಂದಿರ್ತಾರೆ. ಸೊ ಅವ್ರು ಉಳಿಬೇಕು ಕನ್ನಡ ಚಿತ್ರರಂಗದಲ್ಲಿ. ಅವ್ರು ಉಳಿದ್ರೆ ಖಂಡಿತ ಮುಂದೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾರೆ. ಸೊ ದಯವಿಟ್ಟು ಸಿನಿಮಾ ರಿಲೀಸ್ ಆದಮೇಲೆ ಅವ್ರ ಕೈ ಹಿಡೀರಿ, ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಹಾಗೆ debuting. So director and actress both are debuting. So yeah, we are doing blast in Kannada cinema from this movie. So yeah, I want to thank Mr. Puneet sir. Sir, वहाँ last में नहीं खड़े होके hi. So I want to thank him. He just called me and say Vedika. I said yes. So are you interested in doing Kannada movie? And I was like yes, why not? And yeah, let's see how it works. And secondly, I want to thank Dharma sir because he only helped me to learn the language. I'm learning slowly. So next trailer launch or whatever the promotion, I will speak in Kannada. So yeah, thank you so much. ಪಿ ಆರ್ ನಾಗೇಂದ್ರ ಸರ್ ಕೇಳಿದೆ ಸರ್. ನಾವು ಟೀಸರ್ ಅವ್ರ ಕೈಲಿ ಏನಕ್ಕೆ ಲಾಂಚ್ ಮಾಡಿಸ್ತಂದರೆ ಅವರು ಇಲ್ಲಿಂದ ಸರ್ ನಾನು 2 ವರ್ಷ ಆಯಿತು ಸ್ಕ್ರಿಪ್ಟು ಪ್ಲ್ಯಾನ್ ಮಾಡಿ ಸಿನಿಮಾದ ಬಗ್ಗೆ ಮಾಹಿತಿನ ಇದು ಮಾಡಿದಾಗ ನಮಗೆ ಪ್ರತಿಯೊಂದು ಆರ್ಟಿಸ್ಟು ನಂಬರ್ ಕೊಟ್ಟಿದ್ದಾರೆ ಸರ್. ಹೊಸಬ್ರಿಗೆ ಹೇಗಾಗಿದೆ ಸರ್, ಯಾರು ಕೂಡ ಈಗ ನಾವು ಮ್ಯಾನೇಜರ್ ಅಂತ ನಾವು ಏನು ಇದು ಮಾಡ್ಕೊಂಡಿರ್ತೀವಿ ಸರ್, ಯಾರು ಕೂಡ ನಮಗೆ ಕಾಂಟ್ಯಾಕ್ಟ್ ಕೊಡೋದ ಏನು ಕೂಡ ಸರ್. ಧರ್ಮ ಸರ್ದು ಹಾಗೆ ಆಯಿತು ಸರ್, ಅವ್ರೇನು ಕೂಡ ಇದು ಮಾಡಿಲ್ಲ. ಅದಕ್ಕೋಸ್ಕರ ನಮ್ಮ ಪಿ ಆರ್ ನಾಗೇಂದ್ರ ಸರ್ ನಮ್ಮ ಸಿನಿಮಾಗೆ ಒಂದು ಬ್ಯಾಕ್ ಇದಾಗಿ ನಿಂತ್ಕೊಂಡಿದ್ದಾರೆ ಸರ್. ಅವರಿಂದಲೇ ಈ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಎರಡನೇದಾಗಿ ಸರ್, ಫಸ್ಟು ನಮ್ಮ ಕಥೆನ ಪ್ಲ್ಯಾನ್ ಮಾಡಿದ್ರೆ ನಮ್ಮ ಮಂಜನ್ ರೆಡ್ಡಿ ಸರ್ ಫಸ್ಟು ಇಷ್ಟಪಟ್ಟು ಈ ಕಥೆನ ಮಾಡಬೇಕು ನೀವು ಮಾಡು ಅಂತೇಳಿ ಫಸ್ಟು ನನಗೆ ಪ್ರೋತ್ಸಾಹ ಮಾಡಿದವರು ಸರ್. ಅವರಾದಮೇಲೆ ಸರ್ ನನಗೆ ಫಸ್ಟ್ ಸೆಕೆಂಡ್ ಟೈಮ್ ನನಗೆ ಆರ್ ಎಸ್ ಅವರು ನನಗೆ 4 ಜನ ಡೈಲಾಗ್ ರೈಟರ್ ಸಿಕ್ಕಿದೆ ಸರ್. ಎಲ್ಲ ಬಂದ್ಬಿಟ್ಟು ಸಿನಿಮಾ ಬಗ್ಗೆ ಏನಾರು ಒಂದು ಒಪಿನಿಯನ್ ಇದ್ದರೆ ಎಲ್ಲನೂ ಕೂಡ ಯಾಮಾರ್ಸಿ ಹೋಗ್ಬಿಡೋದು ಸರ್. ಆದರೆ ನಾನು ಸಿಕ್ಕಿದ್ದು ಆರ್ ಎಸ್ ಅಂತ ಒಂದು ಬೆಸ್ಟ್ ಫ್ರೆಂಡ್ ಸರ್. ಅವರು ಆರ್ ಎಸ್ ನೋಡ್ಬಿಟ್ಟು ಸರ್ ನನಗೆ ನಾನು ಏನೋ ಒಂದು ನಮ್ಮ ಇಶ್ಯೂಸ್ ಫ್ಯಾಮಿಲಿ ಇಶ್ಯೂಸ್ ಆದರೂ ಕೂಡ ಅವರು ಒಂದು ಹೇಳಿದ್ರು ಸರ್, ನಿಮ್ಮ ದೊಡ್ಡಮ್ಮ ಆಗಿರ್ಬೋದು, ಭಾರತ ಹೇಳ್ತೀವಿ ಬಾಣವರದ ಆಂಟಿ ಆಗಿರ್ಬೋದು, ಮಾಮ ಆಗಿರ್ಬೋದು ಅಂತ ಸರ್. ಇಲ್ಲಿವರೆಗೂ ನನ್ನ ಚಪ್ಪಲಿನ ನಾನು ಶೆಲ್ಟರ್ದು ಅವರಿಂದ ನನ್ನೊಂದು ಭಿಕ್ಷೆ ಇದೆ ಸರ್. ಹಾಗಾಗಿ ಆ ಫ್ಯಾಮಿಲಿ ಬಗ್ಗೆ ಎಲ್ಲ ಹೇಳ್ತಾರೆ ಸರ್, ಇಷ್ಟ ಆಗಲ್ಲ ಹಂಗೆ ಅಂತ. ಅವರು ಒಂದು ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ ಸರ್ ಇಲ್ಲಿವರೆಗೂ ಒಂದು ವೇದಿಕೆ ಮೇಲೆ ಬರೋಕ್ಕೆ. ನಮ್ಮ ಮಾಮ ಅಂದರೆ ನಾನು ಭಾಳ ಇಷ್ಟಪಡ್ತೀನಿ ಸರ್. ಅವರಿಂದನೂ ಕೂಡ ಜಗಳ ಮಾಡಿದ್ದೀನಿ ಸರ್ ಫ್ಯಾಮಿಲಿಲಿ. ಅದಾದಮೇಲೆ ಸರ್ ನಮ್ಮ ತಾಯಿ ತುಂಬ ಈ ಸಿನಿಮಾ ಬಗ್ಗೆ ಒಂದು ಆಸೆ ಇಟ್ಕೊಂಡಿದ್ದಾರೆ ಸರ್. ಏನಾಗ್ತಾನೋ ನನ್ನ ಮಗನ ಸಿನಿಮಾ ಥಿಯೇಟ್ರಿಗೆ ಬರ್ತಾನೋ ನೋಡ್ಬೋದು ಅಂತ ಎಲ್ಲರೂ ಕೂಡ ಆಡ್ಕೊಂಡಾರೆ ಸರ್. ಒಂದು ಸಿನಿಮಾ ಮಾಡಲ್ಲ ಇವನು ಅಂತ ಹೇಳ್ಬಿಟ್ಟು ಏನೋ ಒಂದು ಸಣ್ಣದೊಂದು ಮಾಡಿದ್ದೀವಿ ಸರ್. ನೀವೆಲ್ಲ ಒಂದು ಪ್ರೋತ್ಸಾಹ ಮಾಡಿ ಅಂತ ಹೇಳ್ತೀನಿ ಸರ್. ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿ ಸರ್. ದಯವಿಟ್ಟು ಒಂದು ಆಸಕ್ತಿಯಿಂದ ಇದು ಮಾಡಿ ಸರ್ ಅಂತ ಅಭ್ಯರ್ಥಿ ಸರ್. ಇಷ್ಟೇ ಸರ್. ಖಂಡಿತ ನಾನು ಹಾಕೊಂಡಿಲ್ಲ. ಇಲ್ಲ ನಮ್ಮವ್ರು ಹೇಳ್ತಾರೆ ನನಗೆ ಗೊತ್ತಿಲ್ಲ ಯಾವುದೋ ಒಂದು 5 ಜನ ರೆಡಿ ಮಾಡಿದೆ ಅಂತ. ಓಕೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ಮನೇಲಿ ನನ್ನ ಹೆಂಡತಿ ನೀಟಾಗಿ ಹೇಳಿ ಕಳ್ಸಿದ್ರೆ, ನೀನೇನಾದ್ರು ಮೈಕ್ ಹಿಡ್ಕೊಂಡು ಜಾಸ್ತಿ ಮಾತಾಡಿದ್ರೆ ನೀನ್ ನರಕ್ಕೆ ಸರ ಮಾಡ್ಕೊಂಡ್ಬಿಡ್ತೀನಿ ಅಂತ. ಇಲ್ಲಿ ಅವರೆಲ್ಲ ನೋಡಿದ್ರೆ ನಾನು ಹೇಳ್ಕೊಟ್ಟೆ ಹಂಗೆ ಹಿಂಗೆ ಅಂತ. ಆಮೇಲೆ ಒಂದು ಕ್ಷಮೆ ಇರಲಿ, ನಾನು ತಡವಾಗಿ ಬಂದಿದ್ದೆ. ಆಕ್ಚುಲಿ ತಡವಾಗಲ್ಲ, ಇವ್ರಿಬ್ರು ಡೈರೆಕ್ಟರ್ಗಳು ಅದು ಯಾವ ಇದರಲ್ಲಿ ಇದ್ರೋ ಗೊತ್ತಿಲ್ಲ. ನಾನು ಕೇಳಿದ್ರಿ 7 ಗಂಟೆಗೆ ಸ್ಟಾರ್ಟ್ ಆದ್ರು. ಆಮೇಲೆ 6:30 ಗಂಟೆ ಬಂದ್ಮೇಲೆ ಆದ್ರೂ ತಡವಾಗಿದೆ, ಕ್ಷಮೆ ಇರಲಿ. ಮೊದಲಿಗೆ ನಮ್ಮ ಪ್ರೊಡ್ಯೂಸರ್ ಸರ್ ಹೇಳಿದ್ರು, ಇಲ್ಲ ಸುದ್ದಿಯವ್ರು ನೋಡ್ತಿರ್ತೀನಿ ಎಲ್ಲರೂ ಕಾಲು ಎಳಿತಿರ್ತಾರೆ ಅಂತ. ಖಂಡಿತ ಇಲ್ಲ, ನಡೆಯುವ ಕಾಲು ಎಳಿಬಹುದು. ನಾನು ಇನ್ನೂ ಸಿನಿಮಾ ಅಂಬೇಗಾರ್ ಎಳಿತಿದ್ದೀನಿ, ಹಾಗಾಗಿ ಆ ಥರದ್ದು ಎಳೆಯೋದು ಆ ಥರದ್ದು ಏನೂ ಆಗಿಲ್ಲ. ಇವತ್ತು ಇಲ್ಲಿವರೆಗೂ ನಾನು ಕರ್ಕೊಂಡ್ ಬಂದಿರೋದು, ನಾನು ಹಿಂದೇನು ಹೇಳಿದಂಗೆ ನಾನು ಇಬ್ಬರು ನಂಬ್ಕೊಂಡು ಸಿನಿಮಾಗೆ ಬಂದಿದ್ದೀನಿ. ಒಂದು ಗಂಡಿ ಮಕ್ಕಳಮ್ಮ, ಇನ್ನೊಂದು ಕನ್ನಡ ಮಾಧ್ಯಮ. ಹಂಗಾಗಿ ನನಗೆ ಆ ಥರದ್ದು ಯಾವುದು ಸತ್ಯ ಎದುರುಗಡೆ ಕೂತ್ಕೊಂಡ್ಬಿಟ್ಟು ಮಾಡಿ. ಸೊ ಆ ಥರದ್ದೇನು ಇಲ್ಲ, ಖುಷಿ ಆಗುತ್ತೆ. ಆಮೇಲೆ ದಯವಿಟ್ಟು ಡೈರೆಕ್ಟ್ರು ಮಾತಾಡುವಾಗ ಅದು ಒಂದು ಟೀಸರ್ ಅಲ್ಲಿ ಒಂದು ಲೆಗ್ ಪೀಸ್ ತೋರಿಸಿದ್ರಲ್ಲ, ಅದು ಕೋಳಿದಲ್ಲ ಹುಂಜಾದು ಅಂತ ಹೇಳ್ಬೇಡಿ. ನಾನು ಹೇಳಿದ ಪ್ಯಾಂಟಿಗೆ ಅಂತ ಬೆಳ್ಳಗೆ ಅದು ಯಾವುದೋ ಒಳ್ಳೆ ಯಾವುದೋ ಚೈನೀಸ್ ಹುಡುಗಿ ತರ ಕಾಣ್ತದ ಕಾಲು, ಅದೊಂದು ಹೇಳ್ಬಿಡಪ್ಪ ಹುಡುಗ ಅಂತ ಮನೆಗೆ ಹೋಗಿ ನಿದ್ದೆ ಮಾಡಕ್. ಥ್ಯಾಂಕ್ಸ್, ಖುಷಿ ಇದೆ. ಪ್ರದೀಪ್ ಸರ್, ಆರ್ಯ, ಪುನೇ, ಧರ್ಮ ಸರ್, ಥ್ಯಾಂಕ್ ಯು ಸೋ ಮಚ್. ನಾನು ಧರ್ಮ ಸರ್ ಜೊತೆ ಇದೆ 2ನೇ ಸಿನಿಮಾ, ಆರ್ಯ ಅವ್ರ ಜೊತೆ 2ನೇ ಸಿನಿಮಾ, ಅಮ್ಮ ಅವ್ರ ಜೊತೆ 2ನೇ ಸಿನಿಮಾ. ಬಟ್ ಎಲ್ಲ ಬೇರೆ ಬೇರೆ ಸಿನಿಮಾ ಮಾಡಿದ್ದೀನಿ. ಸೊ 2ನೇ ಸಿನಿಮಾ ಮಾಡ್ತಿದ್ದೀನಿ. ನನಗೆ ಹೀರೋಯಿನ್ ಮೇಡಮ್ ಬಗ್ಗೆ ಗೊತ್ತಿಲ್ಲ. ನಾನು ಯಾವುದೋ 3 ಸಿನಿಮಾ ಮಾತ್ರ ಹೀರೋಯಿನ್ ನೋಡೋ ಒಂದು ಭಾಗ್ಯ ಸಿಗ್ತಾ ಇದೆ. ಸೊ ನನಗೆ ಗೊತ್ತಿಲ್ಲ ಮ್ಯಾಮ್, ಕ್ಷಮಿಸಿ. ನಾನು ಇವತ್ತೇ ನೋಡಿದ್ದಿಲ್ಲ. ಬರೀ ಆ ಮಶಾಣದಲ್ಲಿ ಎಣ ಇತ್ತು, ಹೋತು, ಕೈ ಬರೀ ಕಾಲು ಮುರಿಲೇ ಜೀವನ ಮುಗಿಸ್ತಾರಲ್ಲ. ನೋಡೋಣ ಅದು ಯಾವತ್ತು ನಮಗೂ ಆ ಭಾಗ್ಯ ಬರುತ್ತೆ. ಖುಷಿ ಇದೆ. ಎಲ್ಲರೂ ನನಗೆ ತುಂಬಾ ಒಳ್ಳೆ ಟೀಮ್ ಇದು, ಎಲ್ಲರೂ ತುಂಬಾ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ.
ಮೊದಲಿಗೆ ಪುನೀತ್ ಸರ್ ಥ್ಯಾಂಕ್ ಯು ಸೋ ಮಚ್ ನನ್ನ ಕೆಲಸ ಕೊಟ್ಟಿದ್ದಕ್ಕೆ. ಆಮೇಲೆ ನನಗೆ ತುಂಬಾ ಗೊತ್ತಿಲ್ಲ, ಇಲ್ಲಿ ನಿಂತ್ಕೊಂಡು ಸುಮ್ಮನೆ ಸುಳ್ಳು ಹೇಳಕ್ ಬರಲ್ಲ, ನನಗೆ ತುಂಬಾ ಗೊತ್ತಿಲ್ಲ, ತುಂಬಾ ಬಿಸಿ ಇದ್ದ ಕಾರಣ ನಾನು ಒಂದ್ 2 ದಿನ ನೈಟ್ಗಳು ಶೂಟ್ ಮಾಡಿದ್ದೀನಿ, ಬರೀ ಆ ಹಿಂದೆ ಮತ್ತೆ ಮುಂದೆ ಪೋರ್ಷನ್ ಕೇಳ್ಕೊಂಡು. ಈಗ ಶೆಡ್ಯೂಲ್ ಬೇಕಿದೆ, ಮತ್ತೆ ಇನ್ನು ಮಿಕ್ಕಿದ ಶೆಡ್ಯೂಲ್ಗಳಲ್ಲಿ ನನಗೆ ಒಂಚೂರು ಕತೆ ಹೇಳ್ಬಿಟ್ಟು ಮಿಕ್ಕಿದ್ ಮಾಡೋಣ ಅಂತ ಅಂದಿದ್ದೀನಿ. ಹಾಗಾಗಿ ಎಂಟೈರ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಮಾಡಬೇಕು ಅಂದಿದ್ರೆ ನನಗೆ ಡೈರೆಕ್ಟ್ರು ಅವರಮ್ಮ ಭಾಗ್ಯಮ್ಮ ಅವರು ಮತ್ತು ನಮ್ಮ ಪುನೀತ್ ಅವರೇ ಸರ್. ನಾನು ಇಲ್ಲಿಗೆ ಬಂದಿದ್ದೀನಿ ಅಂದರೆ ಮೊದಲನೇ ಕಾರಣನೇ ಅವರು, ಅದಕ್ಕೊಂದು ಖುಷಿ. ಬಟ್ ಅದನ್ನು ಹೇಳ್ಬೇಕು ಅಂದರೆ ನೆಕ್ಸ್ಟ್ ವೇದಿಕೆಗಳಿದ್ದಾವೆ ಸರ್, ನಾನು ಹೇಳ್ತೀನಿ. ಬಟ್ ಇವಾಗ ಬೇಡ ಸರ್, ಇವಾಗ ಏನಕ್ಕೆ ಬೇಡ ಅನ್ನೋದು ಅದು ನನ್ನ ಮನಸ್ಸಲ್ಲಿದೆ, ಇವಾಗ ಬೇಡ. ಬಟ್ ನೆಕ್ಸ್ಟ್ ವೇದಿಕೆಗಳಿದ್ದಾವೆ ಸರ್, ಅವಾಗ ಅವ್ರ ಬಗ್ಗೆ ಹೇಳೋ ಅಂಥದ್ದಿದೆ, ಹೇಳ್ತೀನಿ ಸರ್. ಇವಾಗ ಬೇಡ ಸರ್. ಓಕೆ ಏನು ಸರ್? ಇಲ್ಲ ಸರ್, ಆಕ್ಟೇನ್ ಮಾಡಿಲ್ಲ ಸರ್, ಇದು ನನ್ನ ಮೊದಲನೇ ಸಿನಿಮಾ ಸರ್. ಬಟ್ ಹೆಂಗೆ ಅಂದರೆ ಈ ಪುನೀತ್ ಅವರು ನಮ್ಮ ಬ್ರದರ್ಗಿಂತ ಹೆಚ್ಚಾಗಿದ್ರು. ಅವ್ರು ಈ ಥರ ಅಂದರೆ ಏನೋ ಒಂದು ಪರ್ಸ್ನಲ್ ವಿಷಯಕ್ಕೆ ನಿಲ್ತೋಗಿತ್ತು ಸಿನಿಮಾ. ಅವ್ರು ಬಂದು ಹಿಂಗಿದೆ ಅಣ್ಣ ಅಂತ ಅನ್ನೋ ಹೊತ್ತಿಗೆ ಬಟ್ ನಾನು ಕಂಟಿನ್ಯೂ ಮಾಡ್ತಿದ್ದೀನಿ. ಬಟ್ ಪುನೀತ್ ಅವರಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಅಣ್ಣ. ಅವ್ರಿಗಿಂತ ಹೆಚ್ಚಾಗಿ ಅವರ ಅಮ್ಮ ಭಾಗ್ಯಮ್ಮ ಅವ್ರಿಗೆ ಇಲ್ಲಿದ್ದೀನಿ ಅಂದರೆ ಫಸ್ಟ್ ಕಾರಣನೇ ಅವರು. ಅವ್ರಿಗೂ ದೊಡ್ಡ ಥ್ಯಾಂಕ್ಸ್.